ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐಎಸ್ ಅಕಾಡೆಮಿ. ವಿಕಾನಂ ಐಎಸ್ ಮತ್ತು ಕೆ.ಎಸ್ ಅಕಾಡೆಮಿ ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಯಾಕಂದ್ರೆ ಮೋರ್ ಇನ್ಫಾರ್ಮೇಶನ್ ಕಮ್ಮಿ. ಹಾಗಾದ್ರೆ ಸ್ನೇಹಿತರೆ, ಇವತ್ತೇ ನೋಡೋಣ ಅವ್ರಿಗೆ SSC ಸ್ಟ್ರಾಟಜಿ ವಿಡಿಯೋನ ನೋಡ್ತಾ ಹೋಗೋಣ. SSC ಒಳಗೆ ಯಾವ ರೀತಿಯಾಗಿ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವುದು ಎಂಬುದು ವಿಡಿಯೋ ವರ್ಗದ. ಅದನ್ನು ಸರಿಯಾಗಿ ನೋಡ್ತಾರೆ. ಒಂದ್ ನಿಮಿಷ ಮೈಕ್ ಹಾಕ್ತಾನೆ. ನೋಡ್ಕೊಡಿ ಸ್ನೇಹಿತರೆ, ಯಾವ ರೀತಿಯಾಗಿ ನೀವು 100ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆಯಬೇಕು. ಸ್ನೇಹಿತರೆ, SSC ಒಳಗೆ 4 ಸಬ್ಜೆಕ್ಟ್ ಇರ್ತಾವ. 4 ಸಬ್ಜೆಕ್ಟ್ ಸಹ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ನೋಡ್ರೆ 4. ಒಂದು ರೀಸನಿಂಗ್ ಇರ್ತದ, ಮ್ಯಾಥ್ಸ್ ಇರ್ತದ, GK ಇರ್ತದ, ಇಂಗ್ಲಿಷ್ ಗ್ರಾಮರ್ ಇರ್ತದ. ಈ 4 ಸಬ್ಜೆಕ್ಟ್ 20 ಕ್ವಶನ್ಗಳು ನಿಮ್ಗೆ ಇರ್ತಾವ. ನಿಮ್ಮ ಗಮನಕ್ಕೆ ಇರಲೇಬೇಕಾಗ್ತದ. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲು ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಡ್ರಿ, ಎಕ್ಸಾಮ್ ಸಿಲೆಬಸ್ ತಿಳ್ಕೊಡ್ರಿ, ಸ್ಟಡಿ ನಂತರ ಮಾಡ್ರಿ. ಮೊದಲ ಪ್ಯಾಟರ್ನ್ ಎಕ್ಸಾಮ್ ಒಳಗೆ ಏನೈತೆ ಅಂತ ತಿಳ್ಕೊಬೇಕಾಗ್ತದೆ, ನಂತರ ಸ್ಟಡಿ ಮಾಡ್ರೆ ಸಕ್ಸಸ್ ಸಿಗ್ತದ. ಗುತ್ತಿಗೆ ಓದಾ ಕೊಟ್ಟ ಹೋಗಕ್ ಹೋಗ್ಬೇಡ್ರಿ. ಗುತ್ತಿಗೆ ನಮ್ಮ SSC ಒಳಗೆ ಕ್ವಶನ್ ಕೇಳುವುದಿಲ್ಲ. ಕ್ಲಿಯರ್ ಆಯ್ತಲ್ರಿ? ರೀಸನಿಂಗ್ ಒಳಗೆ 20 ಕ್ವಶನ್ ಇರ್ತಾವ, ಮ್ಯಾಥ್ಸ್ ಒಳಗೆ 20 ಕ್ವಶನ್ ಇರ್ತಾವ, GK ಒಳಗೆ 20 ಕ್ವಶನ್ ಇರ್ತಾವ, ಇಂಗ್ಲಿಷ್ ಗ್ರಾಮರ್ ಒಳಗೆ 20 ಕ್ವಶನ್ ಇರ್ತಾವ. ಟೋಟಲಿ 4 ಸಬ್ಜೆಕ್ಟ್ ಐತ್ರಿ. 4 ಸಬ್ಜೆಕ್ಟ್ ಇಲ್ಲಿ 20, ಇಲ್ಲಿ 20, ಇಲ್ಲಿ 20, ಇಲ್ಲಿ 20. ಟೋಟಲ್ ಪ್ರಶ್ನೆಗಳ ಸಂಖ್ಯೆ ಎಷ್ಟಾಯ್ತು? ಇದು 40, ಇದು 40, 40, 40, 80 ಪ್ರಶ್ನೆಗಳು ನಿಮ್ಗೆ ಇರ್ತಾವ. ಅಂದ್ರೆ 80 ಕ್ವಶನ್ಸ್ ನೀವೇನ್ ಮಾಡಿ ಅಟೆಂಡ್ ಮಾಡ್ಲೇಬೇಕಾಗ್ತದೆ. ಸರ್, 80 ಕ್ವಶನ್ ಇರ್ತಾವಂತ ನೀವು ಹೇಳಿದ್ರಿ. ಕ್ಲಿಯರ್ ಮಾಡ್ತಾ ಬರಾಕತ್ತೀನಿ ಒಂದೊಂದು ಸ್ಲೈಡ್ ತಗೊಂಡು ಒಂದೊಂದನ. ಸರ್, 80 ಪ್ರಶ್ನೆಗಳು ಇರ್ತಾವ. ಎಷ್ಟು ಗಂಟೆ ಇರ್ತದ? ಸರ್, 60 ನಿಮಿಷಗಳು. ಅಂದ್ರೆ 1 ಅವರ್ ನಿಮ್ಗೆ ಟೈಮ್ ಇರ್ತದ. 1 ಗಂಟೆ ನಿಮ್ಗೆ ಟೈಮ್ ಇರ್ತದ. ಅಡ್ಮಿಟ್ ಕಾರ್ಡ್ ಒಳಗ ಬೇಗ ಬರ್ರಿ. ಅದೇನಿಲ್ಲ, ನಿಮ್ಗೆ ಕರೆಕ್ಟ್ ನಿಮ್ಮ ಕಂಪ್ಯೂಟರ್ ಆನ್ ಯಾವಾಗ ಆಗ್ತದ ಆಫ್ ಆಗುವವರೆಗೂ 1 ಗಂಟೆ ಒಳಗೆ ನಿಮ್ಗೆ ಏನಿರ್ತದೆ, 1 ಗಂಟೆ ಟೈಮ್ ಇರ್ತದೆ. ಆಗ 1 ಗಂಟೆ ಒಳಗೆ ನೀವು 80 ಕ್ವಶನ್ ನೋಡ್ಲೇಬೇಕಾಗ್ತದೆ. 1 ಕ್ವಶನ್ಗೆ 1 ನಿಮಿಷಕ್ಕಿಂತ ನೀವು ಕಡಿಮೆ ಅವಧಿ ಐತಿ. ಹಾಗಾದ್ರೆ ಹೌ ಟು ಟೈಮ್ ಮ್ಯಾನೇಜ್ಮೆಂಟ್, ಇಲ್ಲಿ ಇಂಪಾರ್ಟೆಂಟ್ ಆಗೋದು ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲರೂ ಸ್ಟಡಿ ಮಾಡಿರ್ತಾರ? ಎಸ್, ಸ್ಟಡಿ ಮಾಡಿರ್ತಾರ. ಆಲ್ಮೋಸ್ಟ್ ಶೇಕಡ ಇವತ್ತಿಗೆ 60ಕ್ಕಿಂತ ಹೆಚ್ಚಿನ ಜನ ಏನ್ ಮಾಡ್ತಾರೆ, SSC ಸ್ಟಡಿ ಮಾಡಿ ಬರತ್ತಾರ. ಮೊದಲು ನಮ್ಮ ಕರ್ನಾಟಕದವ್ರು ಮಾಡ್ತಿಲ್ಲ, ಈ ಸ್ಟಡಿ ಮಾಡಿ ಬರ್ತಾರೆ. ಹಾಗಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೀಗೆ. ಸ್ನೇಹಿತರೆ, ಮೊದಲನೇ ಟಾಪಿಕ್ ಬರೋಣ. GK ಒಳಗೆ 20 ಕ್ವಶನ್ ಅದಾವ. ಈ GK ಒಳಗೆ ಟೈಮ್ ಮ್ಯಾನೇಜ್ಮೆಂಟ್. ಫಸ್ಟ್ ನೀವೇನ್ ಮಾಡ್ಬೇಕು, ಹೋಗೋದ GK ಸೆಕ್ಟರ್ ಕೊಡ್ರಿ. ರೀಸನಿಂಗ್ ಸೆಕ್ಟರ್ ಇರ್ತದ, ಮ್ಯಾಥ್ಸ್ ಸೆಕ್ಟರ್ ಇರ್ತದ, GK ಸೆಕ್ಟರ್ ಇರ್ತದ, ರೆಸಿಪ್ಟ್ ಇರ್ತದೆ. 20 ಕ್ವಶನ್ಸ್ ಮತ್ತೆ ಇಂಗ್ಲಿಷ್. ಈ ಫಸ್ಟ್ ನೀವು ಚೂಸ್ ಮಾಡ್ಬೇಕಾಗಿದ್ದು GK 20 ಕ್ವಶನ್. ನೀವು GK ಹಿಂದೆ ಅಂದ್ರೆ ಓದಿದ್ರೆ, ಬಟ್ ಈಗ ಯಾವಾಗ್ಲೂ ಓದಿದ್ರೆ ರೀಸೆಂಟ್ ಆಗಿ 100% ನಿಮ್ ಕ್ವಶನ್ ನೋಡಿದ್ ಕೂಡ ಏನ್ ಮಾಡುದು, ಟಿಕ್ ಮಾಡ್ಕೊತ ಹೋಗೋದು. ಬಾರ್ 20 ಕ್ವಶನ್ ನೀವು ಒಂದು ಹಂಗ ಸರಿಯಾಗಿ 9 ನಿಮಿಷದಿಂದ 10 ನಿಮಿಷ ಒಳಗೆ ಕವರ್ ಮಾಡಬಹುದು. 20 ಕ್ವಶನ್ ಇರ್ತಾ 9 ನಿಮಿಷ ಒಳಗೆ ಕವರ್ ಮಾಡ್ರಿ. ಸರ್, ಎಲ್ಲಾ ಹಾಕ್ಬೇಕನ್ರಿ? ಸರ್, ಎಲ್ಲಾ ಹಾಕೋ ಅವಶ್ಯಕತೆ ಇಲ್ಲ. ಸರ್, ಒಂದು 20 ನೀವು ಹಂಗ ಸ್ಟಡಿ ಮಾಡಿದ್ರೆ ಅದ ನಿಮ್ಗೊಂದು 15 ಕ್ವಶನ್ ನಿಮ್ಗೆ ಬಂದೇ ಬರ್ತಾವ. ಅದ್ರ 15 ಕ್ವಶನ್ ಬರಬರ ಹಾಕೋತ ಹೋಗ್ಬಿಟ್ರಿ. ಓಕೆ, 15 ಕ್ವಶನ್ ಅಟ್ ಟೈಮ್ ಒಟ್ಟ ವೇಸ್ಟ್ ಮಾಡಕ್ ಹೋಗ್ರಿ. ಮೊದಲು GK ಚೂಸ್ ಮಾಡ್ರಿ. GK ಚೂಸ್ ಮಾಡಿ 15 ಕ್ವಶನ್ ಹಾಕ್ರಿ. ಸರ್, ಉಳಿದಿದ್ದು 5 ಕ್ವಶನ್ ನೆಕ್ಸ್ಟ್ ಮಾತಾಡ್ತೀನಿ. ನೆನ್ಪಿಟ್ಕೊಂಡು GK ಒಳಗೆ 5 ಕ್ವಶನ್ ಉಳಿದು. ಇದಾದ ನಂತರ ನೆಕ್ಸ್ಟ್ ನಿಮಗ್ ಇಂಗ್ಲಿಷ್ ಫುಲ್ ಪವರ್ಫುಲ್ ಇರ್ತದ. ಸರ್, ಇಂಗ್ಲಿಷ್ ನನಗೆ ಸಕ್ರಿ ಓದಿರಿ. ಸರ್, ಇಂಗ್ಲಿಷ್ ನೋಡಿ ಕೂಡ ನನಗೆ ಕ್ರ್ಯಾಕ್ ಮಾಡ್ತಂದ್ರೆ ಸೆಕೆಂಡ್ ಇಂಗ್ಲಿಷ್ ತಗೋರಿ. ಯಾರಿಗೆ ಇಂಗ್ಲಿಷ್ ಯಾರಿಗೆ ಈಸಿ ಐತಿ, ಯಾರು ಇಂಗ್ಲಿಷ್ ಮೀಡಿಯಂದಾಗ ಕಲ್ತಾರಿ. ಸರ್, ನಾವು ಫುಲ್ ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲಿಷ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರಿ, ಎಲ್ಲಾ ಮಾಡಿದ್ರಿ. ಇಂಗ್ಲಿಷ್ ನನಗೆ ಈಸಿ ಅನಿಸೈತಿ ಅಂದ್ರೆ ಯು ಟೇಕ್ ಅ ಸೆಕೆಂಡ್ ಚಾನ್ಸ್ ಫಾರ್ ಇಂಗ್ಲಿಷ್. ಇಂಗ್ಲಿಷ್ ತಗೋರಿ. ಇಂಗ್ಲಿಷ್ ಸಹ ಹಂಗ ನೋಡ್ರಿ, ಸ್ವಲ್ಪ ಓದುತ್ತೀರಿ. ಇದಕ್ಕೊಂದು 15 ನಿಮಿಷಗಳು ಟೈಮ್ ತಗೋಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ಟೈಮ್ ಸೇವ್ ಆತಂದ್ರ 15 ನಿಮಿಷ. GK ಒಳಗಿನ 10 ಮಿನಿಟ್ಸ್, ಇದ್ರಾಗಿನ 10 ಮಿನಿಟ್ಸ್ ಟೈಮ್ ಇಲ್ಲಿ ಉಳಿತು. 15 ನಿಮಿಷ ನಿಮ್ಗೆ ಟೈಮ್ ಬರ್ತೀನಿ ಎಕ್ಸ್ಟ್ರಾ. ನಾನು ನಿಮ್ಗೆ ಇನ್ನೊಂದ್ಸರಿ ಕ್ಲಿಯರ್ ಹೇಳತ್ತೀನಿ. ಯಾರು ಇಂಗ್ಲಿಷ್ನಾಗ ಪ್ರಬಲರದಿರಿ, ಸರ್ ನಾವು ಟೆಸ್ಟ್ ಸೀರೀಸ್ ಬರ್ದೇನ್ರಿ, ಇಂಗ್ಲಿಷ್ ಈಜಿ ಅನ್ಸುತ್ತೆ. ಓಲ್ಡ್ ಕ್ವಶನ್ ಪೇಪರ್ ನೋಡ್ರಿ, ಅಗ್ರಿ ಈಜಿ ಅನ್ಸುತ್ತೆ ಸರ್. ಮತ್ತ ಅದ್ರ ಪರವಾಗಿ ಏನ್ ಮಾಡಿ ಸ್ಟಡಿ ಮಾಡೀನ್ರಿ, ರಿವಿಷನ್ ಮಾಡೇನ್ರಿ, ಟೆಸ್ಟ್ ಸೀರೀಸ್ ಬಡತನ್ರಿ, ಅಲ್ಲಿ ಅಕಾಡೆಮಿ ನೋಡೇನ್ರಿ, ಕ್ಲಾಸ್ಗಳು. ಸರ್, ಇಂಗ್ಲಿಷ್ ಅಂದ್ರೆ ಈಜಿ ರೀ. ಅವ್ರು ಸೆಕೆಂಡ್ ಚೂಸ್ ಯಾವ್ದು ಮಾಡ್ರಿ, ಇಂಗ್ಲಿಷ್ ಚೂಸ್ ಮಾಡ್ರಿ. ಸರ್, ಇಂಗ್ಲಿಷ್ ಅಷ್ಟು ಕಷ್ಟ ಅದ. ಅಗ್ರೀಡ್ ಮಾಡಿ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಮೇನ್ ಪ್ರಾಬ್ಲಮ್ ಇರೋದು ಒಂದು ಹಿಂದಿ ಪೂರ ಬರಂಗಿಲ್ಲ, ಇನ್ನೊಂದು ಇಂಗ್ಲಿಷ್ ಪೂರ ಬರಂಗಿಲ್ಲ.
ಇವೆರಡಿಲ್ಲ ಅಂದ್ರೆ ಎಲ್ಲ ಎಕ್ಸಾಮ್ಗಳು ನಮ್ಮ ಕರ್ನಾಟಕದವ್ರು ಕ್ರ್ಯಾಕ್ ಮಾಡ್ತಿರ್ತಾರೆ. ಈ ಎರಡು ಸಬ್ಜೆಕ್ಟ್ಗಳು ನಮ್ಗೆ ತಲೆ ಬರಾಕ ಕನ್ನಡ ಗ್ರಾಮರ್ ಅನ್ಕ ಇರಂಗ. ಸರ ನಮಗ್ ಇಂಗ್ಲಿಷ್ ಅಷ್ಟಕ್ಕಷ್ಟ ಐತಿ ಅಂದ್ರೆ ತಮ್ಗೆ ಕೂಡ ನಿಮ್ಗೆ ನೋ ಮಾರ್ಕ್ ಆಪ್ಷನ್. ಸೆಕೆಂಡ್ ನೀವು ಯಾವ್ದು ರೀಸನಿಂಗ್ ಚೂಸ್ ಮಾಡ್ರಿ. ರೀಸನಿಂಗ್ ಸ್ವಲ್ಪ ಟೈಮ್ ಇಲ್ಲ ಸರ್, ಇದು ನೀವು ಹಂಗಾಯ್ತು ಮಾಡ್ರಿ 20 ನಿಮಿಷ ಒಳಗೆ ನೀವು ಕ್ಲಿಯರ್ ಮಾಡ್ತೀರಿ. 20 ಕ್ವಶನ್, ಒಂದು ಕ್ವಶನ್ 20 ನಿಮಿಷ ಅಂದ್ರೆ ಸರ್ ಹೆಂಗ್ರಿ ಸರ್? ಸರ್ ಎ ಬಿ ಸಿ ಡಿ ಇಂಥವ್ ಇರತ್ತ, ಇಂಥವ್ ಮೊದಲು ಎ ಬಿ ಸಿ ಡಿ ಬರೆದಿಟ್ಕೊಡಿ, ನೋಡಿ ಕೂಡ ಬರ್ಕೊಡಿ, ಅಗ್ರಿ ಈಸಿ ಕ್ಲಿಯರ್ ಆಗ್ತಾವ. ಎ ಬಿ ಸಿ 20 ನಿಮಿಷ ಕ್ಲಿಯರ್ ಆಗ್ತಾವ. ಈ ಉಳಿದ ಎಲ್ಲಾ ಸಮಯವನ್ನು ಎಲ್ಲಿ ಹಾಕಬೇಕಂದ್ರ ಗುರು ಮ್ಯಾಥ್ಸ್ ಏನ್ ಮಾಡಬೇಕು? ಇನ್ವೆಸ್ಟ್ ಮಾಡ್ಲೇಬೇಕು ಸಮಯ, ನೋ ಮೋರ್ ಆಪ್ಷನ್. ಸೆಕೆಂಡ್ರ ನೋಡ್ಕೊಡ್ರಿ, ನನ್ನ 10ನೇ ಸ್ಪರ್ಧಾತ್ಮಕ ಉತ್ತರ ನೀವು ಮ್ಯಾಥ್ಸ್ ಟೈಮ್ ಇನ್ವೆಸ್ಟ್ ಮಾಡ್ಲೇಬೇಕಾಗ್ತದೆ. ಮ್ಯಾಥ್ಸ್ ಅಟ್ಲೀಸ್ಟ್ 7 ಬರೋದು ಒಂದು 7 ಟಚ್ ಮಾಡ್ಲೇಬೇಕು, 7 ಟಚ್ ಮಾಡ್ಲೇಬೇಕು. ಸರ್ ಹೇಳ್ತೀನಿ ನೋಡ್ರಿ, 15 ಸರಿ ಮಾಡೀರಿ ಸರ್, 15 ನಾವು ಸರಿ ಮಾಡೀವ್ರಿ. 15 ಎರಡ್ಲೆ 30 ಮಾರ್ಕ್ಸ್ ನಿಮ್ಗೆ ಇಲ್ಲಿ ಬಂದು ಜಿಕೆದಾಗ. ಸರ್ ನೀವು ರೀಸನಿಂಗ್ 19 ಸರಿ ಮಾಡ್ಲೇಬೇಕು. 19 ಬೇಡ್ರಿ, 19 ಇಲ್ಲ ಅಂದ್ರೆ ಎಷ್ಟು ಹೇಳ್ರಿ, ಒಂದು 15 ಇಟ್ರಿ. ಇಲ್ಲಿ ಎಷ್ಟು ಬಂದು 30 ಮಾರ್ಕ್ಸ್ ನೀವು ಬರ್ತಾವ. ಇಂಗ್ಲಿಷ್ ಗ್ರಾಮರ್ ಪ್ರಬಲ್ ಇತ್ತಂದ್ರೆ ಇದ್ರಾಗು ನೀವು 15 ಮಾಡ್ರಿ, ಇಲ್ಲಿ ಎಷ್ಟು ಬರ್ತಾವ? 30 ಬರ್ತಾವ. ಮತ್ತೆ ಮ್ಯಾಥ್ಸ್ ಒಳಗೆ 7 ಸರಿ ಮಾಡಿರಿ ಅಂದ್ರೆ ಸಾರಿ 7 ಇಲ್ಲ ನಿಮ್ಗೆ 14 ಮಾರ್ಕ್ಸ್ ಬಂದ. ಅದನ್ನ ಇಲ್ಲಿ 4 ಇದು 0 3 3 6 9 104 ಅಂಕಗಳು ನಿಮ್ಗೆ ಯಶಸ್ವಿಯಾಗಿ ಸಿಗುತ್ತಾವ. 104 ಅಂಕಗಳು ನಿಮ್ಗೆ ಯಶಸ್ವಿಯಾಗಿ ಸಿಗುತ್ತಾವ. ಸರ್ ನಮ್ದು ಇಂಗ್ಲಿಷ್ ಸಾರಿ ಜಿ ಕೆ ಸ್ವಲ್ಪ ವೀಕ್ ಅದನ್ರಿ. ನಮ್ಮ ಮ್ಯಾಥ್ಸ್ ಸ್ಟ್ಯಾಂಡರ್ಡ್ ಅದನ್ನ ಇಲ್ಲಿ ತೆಗೆದು ನೀವು ಇಲ್ಲಿ ಹಾಕೊಡ್ರಿ. ನಾ ಹೇಳ್ದಂಗೆ ನೀವು ಎವರೇಜ್ 4 ಎವರೇಜ್ ತಗೋರಿ. ಅದೇ ರೀಸನಿಂಗ್ ತಗೋರಿ, ಮ್ಯಾಥ್ಸ್ ತಗೋರಿ, ಎನಿ ಸಬ್ಜೆಕ್ಟ್ ತಗೋರಿ. ಈ 4 ಒಳಗ ನೀವು 15 ಎವರೇಜ್ ಮಾಡಬೇಕು. ಸರ್ 15ರಾಗ ಹೆಚ್ಚು ಕಡಿಮೆ ಆಗುದು. ಕೆಲವೊಬ್ಬರು ರೀಸನಿಂಗ್ ಇರ್ತೀರ, ಅವ್ರು 19 ಸರಿ ಮಾಡ್ತಾರೆ ನೋಡಿ. 19 ಸರಿ ಮಾಡಿದವರು ಅದಾರ ಕ್ಲಿಯರ್. ಇದ್ರಾಗ ಅತಿಶೋಕ್ತಿ ಅಲ್ಲ, ರೀಸನಿಂಗ್ 19 ಸರಿ ಮಾಡಿದವ್ರು ಅದಾರ. ಸರ್ ಕೆಲವೊಬ್ರು ಜಿ ಕೆ 20 ಸರಿ ಮಾಡಿದ 100% ಅದಾರ, ರಗಡ್ ಬಂತು. ಸರ್ ನೋಡ್ರಿ, ಅವ್ರು ಇಲ್ಲಿ 20 ಇಲ್ಲಿ 20 ಇಲ್ಲೇ ಸರಿ ಮಾಡ್ಕೋತಾರ. ಇಲ್ಲಿ ಅವ್ರಿಗೆ 80 ಮಾರ್ಕ್ಸ್ ಸಿಕ್ಕು. ಇಂಗ್ಲಿಷ್ ಗ್ರಾಮರ್ ಏನೂ ಇಲ್ಲ ಅಂದ್ರೆ ಆರ್ಟಿಕಲ್ ಬಗ್ಗೆ 1-2 ಕ್ವಶನ್ ಕೇಳ್ತಾ, ಇಲ್ಲಿ ಒಂದು 5 ಸರಿ ಮಾಡ್ಕೋತಾರ, ಇಲ್ಲಿ ಒಂದು ಸರಿ 12 20 ಇಲ್ಲಿ ಅವ್ರು 100 ಮಾರ್ಕ್ಸ್ ತಕ್ಕೋತಾರ. ಈ ರೀತಿಯಾಗಿ ಸ್ಟ್ರಾಟಜಿಕ್ ಆಗಿ ಓದ್ಬೇಕಾಗ್ತದ. ಸರ್ ನಂಗೆಲ್ಲಾ ಬಿಡಿಸ್ತೇನ್ರಿ ಸರ್, ಬಟ್ಟ ಏನೋ ಓದಾಗ್ಲಿಲ್ಲ ಸರ್, 20 ಎಲ್ಲ ಹಾಕ್ತೇನ್ರಿ, ಬಿಡ್ತೇನ್ರಿ 160 160. ಸರ್ ಇದ ಬಾಯಿಲೆ ಮಾತು ಹೇಳಕಟ್ಟ ಚಂದ, ನೋಡಾಕಟ್ಟ ಚಂದ, ನಾವು ಹೇಳ್ತಾನೆ ಎಲ್ಲ ಹಾಕ್ತಾನ ಅಟ್ಲೀಸ್. ಅದ ಅಟ್ಟ ಹುಮ್ ಗೊತ್ತಿಬೇಡ, ಜಾಬ್ ಮಾಡೋರ್ ಲಕ್ಷಣವೂ ಅದಲ್ಲ. ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಫೋಕಸ್ ಅನ್ನ 100 ಮೇಲೆ ಏನಿರ್ಬೇಕು, ನಿಮ್ ಸ್ಕೋರ್ ಇರ್ಬೇಕು. ಇಡಬ್ಲ್ಯೂ ಸಿ ಇರ್ರಿ, ಜಿ ಕೆ ಇರ್ರಿ, ಎಸ್ ಎಸ್ ಟಿ ಇರ್ರಿ, ಒ ಬಿ ಸಿ ಇರ್ರಿ, ಕಡಿಮೆ ಇರ್ಬೇಕು. ಸೆಲೆಕ್ಷನ್ ಆಗಬೇಕಂದ್ರೆ 100 ಇರ್ಬೇಕು. ಕ್ಲಿಯರ್ ಕಟ್ಟ 4 ಅದಾವ. ಈ 4 ಮೇಲೆ ಫೋಕಸ್ ಮಾಡ್ರಿ. ಜಿ ಕೆ, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಆರ್ ಹಿಂದಿ. ಸರ್ಕಲ್ ಬರ್ ಹಿಂದಿ ಸ್ಟ್ಯಾಂಡರ್ಡ್ ಇರ್ತೀರಿ, ಹಿಂದಿ ಗ್ರಾಮರ್ ತಗೊಳ್ರಿ, ನಿಮ್ಗೆ ಸರಿ ಈಸಿ ಆಗ್ತದೆ ಹಿಂದಿ ಗ್ರಾಮರ್. ಅನ್ನಿ ಸಲ ಸ್ವಲ್ಪ ಏನೋ ಕ್ಲಿಷ್ಟಕರವಾಗಿ ಹಿಂದಿ ಕೇಳ್ಯಾರ, ಬಟ್ ಏನ್ ಮಾಡ್ರಿ ಟ್ರೈ ಮಾಡ್ರಿ, ಬರ್ತದೆ ಏನಿಲ್ಲ. ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಬರುತ್ತೆ ಅಂದ್ರೆ ನೀವು ಸ್ವಲ್ಪ ಏನ್ ಮಾಡ್ಬೇಕು, ನಿಮ್ ಸ್ಟಡಿ ಪ್ರಿಪರೇಷನ್ ಇನ್ಕ್ರೀಸ್ ಮಾಡ್ಬೇಕು. ಅದ್ ಬಿಟ್ಟು ಕ್ವಶನ್ ಪೇಪರ್ ಭಾಳ ಬಕ್ವಾಸ್ತಿದ್ರೆ ಅದೇ ನಿಮ್ಗೆ ಜಾಬ್ ಕೊಡಂಗಿಲ್ಲ. ಕ್ವಶನ್ ಪೇಪರ್ ನೋಡ್ಕೊಡ್ರಿ, ಸ್ಟಡಿ ಮಾಡ್ಕೊಡ್ರಿ. ಬುಕ್ಸ್ ಇಂಗ್ಲಿಷ್ ಹಿಂದಿ ಬುಕ್ಸ್ ಅದಾವ ಸ್ಟ್ಯಾಂಡರ್ಡ್. ಸರ್ ಆಕ್ಚುಲಿ ನಾ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತಾ ಅದ್ರ ಫೋಟೋಸ್ ಹಾಕಿ ತೋರಿಸ್ತೀನಿ, ಈಗ ಬೇಡದ ಈ ಸ್ಟ್ರಾಟಜಿ ಸ್ನೇಹಿತರ ನಾ ಕ್ಲಿಯರ್ ಹೇಳತ್ತೀನಿ. ಈ 4 ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗಮನ ಇರಲೇಬೇಕು. ನೀವಿನ್ನ 2 ದಿನ ಟೈಮ್ ತಗೋರಿ. 1 ರಿಂದ 5 ಕ್ವಶನ್ ಪೇಪರ್, 5 ಏನ್ ಬೇಡ, ಒಂದು 3 5 ನೋಡ್ಕೊಂಡ್ರಿ. 5 ಕ್ವಶನ್ ಪೇಪರ್ ಚಂದ ಓಲ್ಡ್ ಕ್ವಶನ್ ಪೇಪರ್ ಏನ್ ಹೇಳಿಲ್ಲ, ಆ ಟಾರ್ಗೆಟ್ 100 ಏನ್ ರೆಡಿ ಮಾಡ್ರಿ ಅದನ್ನ ಸೆಂಡ್ ಮಾಡಿ ಸರ್. ಮತ್ತೆ ಅವ್ರನ್ನ ಬಿಡಂಗಿಲ್ಲ, ಯಾಕೆ ಸರ್ ಕಷ್ಟ ಮಾಡ್ಯಾರಿ ಟಾರ್ಗೆಟ್ 100 ಅದಾವ್ರ, ಅದನ್ನ ಬಿಟ್ರೆ ಹೆಂಗ್ರಿ? ಈ ಸ್ಕ್ರೀನ್ ಶಾಟ್ ಹಾಕೋಣ, 1 ನಿಮಿಷ ಟಾರ್ಗೆಟ್ 100 ಏನ್ ಮಾಡ್ಯಾರ, ಕಷ್ಟ ಮಾಡ್ಯಾರ ಅದನ್ನ. ಮತ್ತೆ ಅವ್ರ ಹೆಸರು ಹೇಳಬೇಕು, ಯಾಕಂದ್ರೆ ನಿಮ್ಗೆ ಫ್ರೀದಾಗ ಕೊಟ್ಟಾರ ಪಾಪ, ₹1 ತಗೊಂಡಿಲ್ಲ, ಫ್ರೀದಾಗ ಏನ್ ಮಾಡ್ಯಾರ PDF ಸೆಂಡ್ ಮಾಡ್ಯಾರ. ಅವ್ರ ಹೆಸರು ಇಲ್ಲಿ ಹೇಳಬೇಕು, ನಾ ಹೇಳಿ ಅವ್ರದ ಏನ್ ಮಾಡಿ ನಾನು ವಾಟ್ಸ್ಆಪ್ ಗ್ರೂಪ್ ನಾಗ ಸೆಂಡ್ ಮಾಡಿ ಅದನ್ನ ನೋಡ್ಕೊಡ್ರಿ. 5 ಕ್ವಶನ್ ಪೇಪರ್ ನೋಡ್ಕೊಡ್ರಿ, ಯಾವ ರೀತಿಯ ಕ್ವಶನ್ ಕೇಳತ್ತಾರ ನೋಡ್ಕೊಂಡ್ಬೇಕು. ನಿಮ್ಗೆ ಗೊತ್ತಾಗ್ತದ ನಾ ಅಲ್ಲಿ ವೀಕ್ ಅದ, ನಿಮ್ಗೆ ಎಲ್ಲಿ ಸ್ಟ್ರಾಂಗ್ ಅದ. ಸರ ಮ್ಯಾಥ್ಸ್ ದಾಗ ಸ್ಟ್ರಾಂಗ್ ಅದನ್ನ ಇಲ್ಲು, ರೀಸನಿಂಗ್ ದಾಗ ಸ್ಟ್ರಾಂಗ್ ಅದನ್ನ ಇಲ್ಲು, ಜಿ ಕೆ ದಾಗ ಅದನ್ನ ಇಲ್ಲು, ಮತ್ತು ಇಂಗ್ಲಿಷ್ ಗ್ರಾಮರ್ ದಾಗ ಅದನ್ನು, ಹಿಂದಿ ಗ್ರಾಮರ್ ದಾಗ ಅದನ್ನು, ಈ ರೀತಿಯಾಗಿ ಗೊತ್ತಾದಾಗ ಸರ್ ರೀಸನಿಂಗ್ ಇದ್ರಿ, ರೀಸನಿಂಗ್ ದಾಗ ವೀಕ್ ಇದ್ರಿ ಫೋಕಸ್ ಮಾಡ್ರಿ ರೀಸನಿಂಗ್. ಮ್ಯಾಥ್ಸ್ ದಾಗ ಇದ್ರಿ ಮ್ಯಾಥ್ಸ್. ಸರ್ ಮ್ಯಾಥ್ಸ್ ನೀವು ಯಾವ್ದಾದ್ರು ಕೋರ್ಸ್ ಟ್ರೈ ಮಾಡ್ಕೊಳ್ರಿ. ಸರ್ ನಾವು ಬುಕ್ ಓದ್ಬೇಕಂದ್ರೆ ಬುಕ್ ರಗಡ್ ಬುಕ್ ಈಗ ಮಾರ್ಕೆಟ್ में दुनिया बहुत बड़ा है ಅಲ್ವಾ. ಕನ್ನಡ ಮೀಡಿಯಂ ಅದಾವ, ಇಂಗ್ಲಿಷ್ ಮೀಡಿಯಂ ಅದಾವ, ಹಿಂದಿ ಮೀಡಿಯಂ ಅದಾವ, ಯಾವ ಬೇಕಾದ ಬುಕ್ ತಗೋರಿ
ಒಂದು ಯಾವ್ದಾರು ಗುಡ್ ಬುಕ್. ಅದ್ ಬಿಟ್ಟ ಮ್ಯಾಥ್ಸ್ ಒಂದ್ 10 ಬುಕ್ಕು, ರೀಸನಿಂಗ್ ಒಂದು 5 ಬುಕ್ಕು, GK ಒಂದು 108 ಬುಕ್ಕು. ಈ ರೀತಿ ಮಾಡ್ರ 108 ದಿನ ಗೋವಿಂದ ಗೋವಿಂದ ಅಂತೇಳಿ ನೋಡ್ಕೊರಿ. ಮತ್ತೆ ನೆಕ್ಸ್ಟ್ ಭೇಟಿಗಳ ಸ್ನೇಹಿತರೆ ಎಲ್ಲರೂ ಬೈ ಬೈ.